ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ನಮ್ಮ ಮನಸ್ಸು ಏಕಾಗ್ರತೆಗೆ ಬರಲು ನಾವು ಏನು ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾನೆ. ವೀಕ್ಷಕರೇ, ಹೌದು, ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಮನಸ್ಸಿನ ಹಿಡಿತಕ್ಕೆ ಬರಬೇಕು. ನಮ್ಮ ಆಲೋಚನೆಗಳು, ವಿಚಾರಗಳು, ಆಚಾರಗಳು ನಮ್ಮ ಮನಸ್ಸಿನ ಹಿಡಿತಕ್ಕಿಲ್ಲ ಅಂದರೆ ಏನೇನೋ ಆಗ್ತದೆ. ಅಂದರೆ ನಾವೇನೇನೋ ಮಾಡ್ತೀವಿ, ಅದಕ್ಕೆ ಏನೇನೋ ಆಗ್ತದೆ. ಅಂದರೆ ಅರ್ಥ ಆಯ್ತಾ? ಬೆಳಗ್ಗೆ ಎದ್ದ ತಕ್ಷಣ ಜಗಳ ಆಗೋದು, ಅಥವಾ ಮಾತಿಗೆ ಮಾತು ಬೆಳೆಯೋದು. ಮಾತಿಗೆ ಮಾತು ಬೆಳೆಯೋದಕ್ಕೆ ನಾವು ಜಗಳ ಅಂತ ಕರಿತೇವೆ ಅಲ್ವಾ? ಹೌದು. ಹಿಂದೆಲ್ಲ ಮೊದಲು ಮನುಷ್ಯರು ಮೌನವಾಗೇ ಇರ್ತಾಯಿದ್ರು. ಊಟ ಮಾಡೋದಾದ್ರೂ ಇಷ್ಟೇ, ಹೀಗೆ ಹೇಳ್ತಾಯಿದ್ರು. ಈಗ ಹಾಗಲ್ಲ. ಊಟಕ್ಕೆ ಬಾ ಅಂದರೆ ಕರೆಯುವಾಗ ಸ್ವಲ್ಪ ಸಿಟ್ಟಿಂದ ಹೇಳಿದ್ರು ಅವ ಯಾಕೆ ಸಿಟ್ಟಿಂದ ಕರೀತಾನೆ. ಸ್ವಲ್ಪ ಸಣ್ಣಕ್ಕೆ ಹೇಳಿದ್ರೆ ಇವನಿಗೇನು ದೊಡ್ಡಕ್ಕೆ ಕರೆಯೋಕ್ಕಾಗಂಗಿಲ್ಲ, ಊಟಕ್ಕೆ ಬಾ ಅಂದ್ಕೊಂಡು ನಾನು ಇಲ್ಲೇ ಕೂತೀನಿ, ನನಗೆ ಕೇಳೇ ಇಲ್ಲ. ಹೀಗೆಲ್ಲ ಕೆಲವು ಮಾತುಗಳು, ವಾದಗಳು, ವಿವಾದಗಳು ಇದೆಲ್ಲ ಬೆಳಿಲಿಕ್ಕೆ ಕಾರಣ ಏನಂದರೆ ನಾವು ಬಾಯಿಂದ ಹೊರಗಡೆ ಹಾಕ್ತೀವಲ್ವ, ಇದೇ ಕಾರಣ. ಧ್ವನಿ ದೊಡ್ಡದಾಗಿ ಕರೆದ್ರೆ ಒಂಥರ, ಸಣ್ಣದಾಗಿ ಕರೆದ್ರೆ ಇನ್ನೊಂದು ಥರ. ಹೀಗೆ ಇನ್ನಿತರ ಹಲವಾರು ನಾವು ಇಲ್ಲಿ ಸಮಸ್ಯೆಗಳನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ, ನಾವೇ ಅದನ್ನು ಹುಡ್ಸ್ಕೊಳ್ತೀವಿ. ಸಮಸ್ಯೆಗಳನ್ನು ನಾವೇ ಹುಡ್ಸ್ಕೊಳ್ಳೋದು, ಆಮೇಲೆ ಕಷ್ಟ ಅಂತ ಓದಾಡೋದು ಕೂಡ ನಾವುಗಳೇ. ಈಗ ನಾನು ನಿಮ್ಗೆ ಹೇಳ್ತೇನೆ, ನಾನೆಲ್ಲ ಬೆಳಗ್ಗೆ ಒಂದು 2ರಿಂದ 3 ತಾಸು ಕಂಟಿನ್ಯೂಸ್ ತಪಸ್ಸಾಚರಣೆ ಮಾಡ್ತಾನೆ. ಈಗ ಸದ್ಯದ ದಿನಚರಿ 2 ಗಂಟೆ ಅಂದರೂ ಆಚರಣೆ ಮಾಡ್ತಾನೆ. ನಮ್ಮ ತಪಸ್ಸಿನ ಶಕ್ತಿ ಏನು ಹೇಳ್ತದೆ ಅಂದರೆ, ಆದಷ್ಟು ಮೌನವಾಗಿ ದಿನವನ್ನು ಕಳಿಬೇಕು. ಮೌನವಾಗಿ ದಿನ ಕಳೆಯುವಂತಹ ಅದರಲ್ಲಿರುವಂತಹ ನೆಮ್ಮದಿ ಬೇರೆ ಯಾವುದರಲ್ಲೂ ಇಲ್ಲ. ಹಾಗೆ ಖಂಡಿತ ಮೌನವಾಗಿ ನಾವು ತಪಸ್ಸಾಚರಣೆ ಮಾಡ್ತಾ ದಿನ ಕಳೆದ್ರೆ ಸಾಮಾನ್ಯರು ಕೂಡ 200 ವರ್ಷ 300 ವರ್ಷ ಇವಾಗಿನ ದಿನಗಳಲ್ಲಿ ಕೂಡ ಬದುಕಬಹುದು ಅನ್ನೋದು ನಮ್ಮ ತಪಸ್ಸಿನ ಶಕ್ತಿ ಹೇಳ್ತದೆ. ಅಂದರೆ ಸಾಮಾನ್ಯರು ಕೂಡ, ಅಂದರೆ ಅನ್ನ ಇನ್ನಿತರ ತರಕಾರಿಗಳನ್ನು ಸೇವನೆ ಮಾಡ್ಕೊತ ಇದ್ರೂ ಖಂಡಿತ 200ರಿಂದ 300 ವರ್ಷ ಬದುಕ್ಬೋದು. ಆದರೆ ಯಾವುದಕ್ಕೂ ಹೆಚ್ಚಿನ ರೀತಿ ಆಸೆ ಪಡದೆ, ಹಾಳು ಧೂಳು ತಿಂದೆ, ಉಪ್ಪು ಖಾರ ಇದನ್ನೆಲ್ಲ ತಿಂದೆ, ಕರೆಕ್ಟಾಗಿ ಒಂದು ಸಾತ್ವಿಕ ಪದ್ಧತಿಯಲ್ಲಿ ಆಹಾರವನ್ನು ಸೇವನೆ ಮಾಡ್ತಾ, ಹಾಗೆ ವಾರದಲ್ಲಿ 2 ದಿನ ಹಣ್ಣು ನೀರು ಎಳ್ನೀರನ್ನು ಸೇವನೆ ಮಾಡ್ತಾ ಇದ್ದರೆ ಏನು ಹೇಳಿ 200-300 ವರ್ಷ ಇವಾಗಿನ ದಿನಮಾನಗಳಲ್ಲೂ ಬದುಕ್ಬೋದು ಅನ್ನೋದು ನಮ್ಮ ತಪೋಶಕ್ತಿ. ಅದನ್ನು ನಮ್ಮ ದೈವ ನಮಗೆ ತಿಳಿಸ್ಕೊಡ್ತಾ ಇದೆ. ಗೊತ್ತಾಯ್ತಾ? ಅದನ್ನು ನಾನು ನಿಮಗೆ ಹೇಳ್ತೇನೆ. ನೀವು ಅದನ್ನು ಅಳವಡಿಸ್ಕೊಂಡ್ರೆ ಖಂಡಿತ ಅಷ್ಟು ದಿನ 100% ಬದುಕಲಿಕ್ಕೆ ಸಾಧ್ಯ ಇದೆ. ವೀಕ್ಷಕರೇ, ನಾವಿವತ್ತು ಸಮಯನೇ ಕೊಡಲ್ಲ. ಅಂದರೆ ಒಂದು ದೇವರ ನಾಮ ಜಪ ಮಾಡಲಿಕ್ಕೆ, ಅಥವಾ ಹೀಗೆ ಕೂತ್ಕೊಳ್ಳಿಕ್ಕೆ, ಹೀಗೆ ಒಂದು ಶಿವಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಸಮಯನೇ ಇಲ್ಲ. ಅದು ಕೂತ್ಕೊಂಡು ಟಿ ವಿ ನೋಡೋಣ, ಮನಸ್ಸು ಚಂಚಲತೆ. ಅವ್ರು ಫೋನ್ ಮಾಡಿದ್ರೇನೋ, ಅಥವಾ ಇವ್ರು ಫೋನ್ ಮಾಡಿದ್ರೇನೋ, ಇನ್ನಿತರ. ಅಂದರೆ ನಮ್ಮ ಗಮನ ಎಲ್ಲ ಬೇರೆ ಕಡೆನೇ, ಅಲ್ಲಿ ಆ ಕಡೆ ಈ ಕಡೆ ಅಂದರೆ ಒಂದೇ ಕಡೆ ಇಲ್ಲ. ಅಂದರೆ ಕೂತ್ಕೊಳ್ಳೋದಂದರೆ ಕೂತ್ಕೊಳ್ಳೋ ಕಡೆ ಇಲ್ಲ, ಅಥವಾ ದೇವರ ನಾಮ ಹೇಳೋದಂದರೆ ದೇವನಾಮ ಹೇಳೋದ್ರ ಕಡೆ ಇಲ್ಲ. ಅಲ್ಲಿ ಹೋಗಲ್ಲ, ಇಲ್ಲಿ ಬಿಡಲ್ಲ. ಅಯ್ಯೋ ಎಷ್ಟು ಟೆನ್ಷನ್. ಅಯ್ಯೋ ಟಿ ವಿ ನೋಡಲ್ಲ, ಅಲ್ಲಿ ಪಿಕ್ಚರ್ ಒಳ್ಳೆತಾಗಿದೆ, ಅಲ್ಲಿ ಯಶ್ ಅವರ ಮೂವಿ ಬಂದಿದೆ ಅಲ್ವಾ, ಯಶ್ ಅವ್ರ ಮೂವಿ, ಅದು ಮೂವಿ ನೋಡಲ್ಲ, ಟಿ ವಿ ನೋಡಲ್ಲ. ಅಲ್ಲಿ ಅಪ್ಪ ಅಮ್ಮ ದೇವ್ರ ದರ್ಶನಕ್ಕೆ ಕರಿತಾಯಿದ್ರು, ಹೋಗ್ಲ ದೇವ್ರ ಟಿ ವಿನ ಮೂವಿನ, ಇಲ್ಲಿ ನನ್ನ ಬಾಯ್ ಫ್ರೆಂಡ್ ಫೋನ್ ಮಾಡೋದು, ಅವ ಕರಿತದನ್ನು, ಅಲ್ಲಿ ಹೋಗಲ್ಲ. ಅಂದರೆ ಟೋಟಲ್ಲಿ ಇಲ್ಲಿ ಮನುಷ್ಯ ಕನ್ಫ್ಯೂಸನ್ ಆಗ್ತಾ ಇರೋದು. ಅಂದರೆ ಇಲ್ಲಿ ಚಂಚಲತೆ, ಸರಿನಾ? ಚಂಚಲತೆ ನಮಗೆ ಇರೋದೇ. ಬೆಳಗ್ಗೆ ಸೂರ್ಯೋದಯ ಆಗೋದೇ ಸಾಮಾನ್ಯ 6:45-7 ಗಂಟೆ ಒಳಗಡೆ.
ಇನ್ನು ಸೂರ್ಯ ಮುಳುಗೋದಂದರೆ 5:30, 5:45, 6 ಗಂಟೆ ಒಳಗಡೆ, ಕೆಲವೊಮ್ಮೆ 6, 6:30. ಓಕೆನಾ ಅಲ್ವಾ? ಅದರೊಳಗೆ ನಾವು ಇಲ್ಲಿ ಏನು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಜೀವನದಲ್ಲಿ. ಜೀವನ ಹಾಗೆ. ಈಗ ನಂದೇ ಕೊಡ್ತೇನೆ ಉದಾಹರಣೆಗೆ ನಿಮಗೆ. ನಾನೀಗ ಮರದ ಬುಡದಲ್ಲಿ ಕೂತ್ಕೊಂಡಿದ್ದೇನೆ. ನಿಜ ಹೇಳಬೇಕಂದ್ರೆ ಜನರಿಂದ ಅರ್ಧ ಕಿಲೋಮೀಟ್ರ್ ಅಂತರದಲ್ಲಿದ್ದೇನೆ. ಒಳ್ಳೆ ಗಾಳಿ ಇದೆ, ಮರದಿಂದೆಲ್ಲ ಒಳ್ಳೆ ಗಾಳಿ ಬರ್ತಾ ಇದೆ. ನನಗೆ ಉಸಿರಾಟ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಿಮಗೆ ಹೇಳ್ತೇನೆ, ಈಗ ನಮ್ಮ ಮನೇಲಿ ಕೂತ್ಕೊಂಡಿದ್ರು ನನ್ನಂತೆ ಅವ್ರು ಇರಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಅವರಿಗೇನಾದರೂ ಹೇಳಿದ್ರೆ ಅವರ ಮಾತನ್ನು ನನ್ನ ಹತ್ರ ಗೆಲ್ಲಲಿಕ್ಕೂ ಸಾಧ್ಯ ಇಲ್ಲ. ನಾನು ಗೆಲ್ಲಲ್ಲ, ಅವರೇ ಗೆಲ್ತಾರೆ. ಅವ್ರ ಮಾತು ನಿಲ್ಲೋದೇ ಇಲ್ಲ. ಆಗ ನಾನು ಸುಮ್ಮನಾಗಬೇಕು. ಯಪ್ಪ ನಮಃ ಶಿವಾಯ ಶ್ರೀ ದುರ್ಗಾಯ ನಮಃ ಅಂತ. ಸರಿನಾ? ಅದಕ್ಕೆ ನಮಗೆ ಇದೆಲ್ಲ ಒಂದು ನೆಗೆಟಿವ್ ರಿಮೂವ್ ಆಗಿ ನಮ್ಮ ಮನಸ್ಸು ಒಂದು ಏಕಾಗ್ರತೆಗೆ ಬರಬೇಕು ಅಂದರೆ ವೀಕ್ಷಕರೇ, ಬೆಳಗ್ಗೆ ಒಂದು 3:30 ಏಳಬೇಕು. 3:30 ಅಯ್ಯೋ ಇಷ್ಟು ಬೇಗನ ಅಂದಷ್ಟು ಕಷ್ಟ ಆದರೆ ನಿಮಗೆ ಒಂದು 4:45 ಎದ್ದು ಸ್ನಾನ ಮಾಡಿಕೊಂಡು 5 ಗಂಟೆಗಾದರೂ ಒಂದು ದೇವರ ಮುಂದೆ ಕುಳಿತು ನಿಮ್ಮ ಇಷ್ಟದ ದೇವರ ನಾಮ ಜಪವನ್ನು ನೀವು ಮಾಡಬೇಕು. ಜಪ ಮಾಡೋಕ್ಕೆ ಬಂದರೆ ಜಪ ಮಾಡಿ, ಇಲ್ಲ ಅಂದರೆ ಚಿಕ್ಕದಾಗಿ ಓಂ ಶ್ರೀ ದುರ್ಗಾಯ ನಮಃ ಅಂತ ಹೇಳಿ. ಜಪ ಮಾಡೋಕ್ಕೂ ಬರಬೇಕು. ಜಪ ಹೇಗೆಗೋ ಮಾಡಿದ್ರೆ ಅದರಿಂದ ಪ್ರಯೋಜನ ಸಿಗೋದಿಲ್ಲ. ಅರ್ಥ ಆಯ್ತಾ? ಜಪ ಅಂದರೆ ನಾಲಿಗೆಯನ್ನು ಆ್ಯಕ್ಟಿವ್ ಇಟ್ಟು ಓಂ ಶ್ರೀ ದುರ್ಗಾಯ ನಮಃ, ನಾವಲ್ಲ ಜಪ ಮಾಡೋದು ಓಂ ಶ್ರೀ ದುರ್ಗಾಯ ನಮಃ. ಅಂದರೆ ಶುದ್ಧವಾದ ಗಾಳಿಯನ್ನು ತಗೊಂಡು ನಮ್ಮ ಹೊಟ್ಟೆಯೊಳಗಿರುವ ಹುಳಿ, ಖಾರ, ಇಂಥದ್ದು ಏನಾದರೂ ಇನ್ನಿತರ ಅಂಶಗಳು, ನೆಗೆಟಿವ್ ಗಾಳಿ ಏನಾದರೂ ಇದೆ ಎಲ್ಲ ಅದು ಒಳ್ಳೆ ಗಾಳಿ ತಗೊಂಡು ನಾವು ಹೊರಗಡೆ ಹಾಕೋದು. ಆ ಒಂದು ಜಪ ಮಾಡುವ ಉದ್ದೇಶ ಅಂದರೆ ಅದೇನೆ. ಅರ್ಥ ಆಯ್ತಾ? ಒಳ್ಳೆ ಗಾಳಿ ನಮ್ಮ ಹೊಟ್ಟೆಗೆ ಸೇರ್ತಾ ಹೋದಂಗೆ ನಮ್ಮ ಮನಸ್ಸು ಪಾಸಿಟಿವ್, ಹಾಗೆ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಏನಿದ್ರೂ ಹೊರಗಡೆ ಹೋಗುತ್ತದೆ. ಹಾಗೆ ನೆಗೆಟಿವ್ ಅಂಶ ಏನೇ ಇದ್ರೂ ಅದು ಗಾಳಿಯಲ್ಲಿ ನಮ್ಮ ಹೊಟ್ಟೆಯನ್ನು ಸೇರೋದು. ಅದು ನಾವು ಮಲಗಿದವಾಗ ಮಾತ್ರ ಅದು ಆಗೋದು ನಮಗೆ ಕೆಲಸ. ಅರ್ಥ ಆಯ್ತಾ? ಹೀಗೆ ನಾಲ್ಗೆ ಆ್ಯಕ್ಟಿವ್ ಇಟ್ಟು ಜಪ ಮಾಡಬೇಕು. ಜಪ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈಗ ಓಂ ನಮಃ ಶಿವಾಯ ಅಥವಾ ಓಂ ಶ್ರೀ ದುರ್ಗಾಯನೋ ಅಥವಾ ನಿಮ್ಮ ಒಂದು ದೇವರ ನಾಮವನ್ನು ನೀವು ಹೇಳ್ಕೊಬೇಕು. ಸ್ವಲ್ಪ ನೀರು ಕುಡ್ಕೊತ ಹೇಳಬೇಕು. ಹೀಗೆ ಒಂದು 10 ನಿಮಿಷಕ್ಕೊಮ್ಮೆ ನೀರು ಕುಡ್ಕೊತ ಹೇಳಬೇಕು. ಇದರಿಂದ ನಾವು ಪಾಸಿಟಿವ್ ಆಗ್ತೀವಿ, ನಮ್ಮ ಮನಸ್ಸು ಕೂಡ ಪಾಸಿಟಿವ್, ನಮ್ಮ ಆಚಾರ ವಿಚಾರಗಳೆಲ್ಲ ಪಾಸಿಟಿವ್ ಆಗುತ್ತದೆ. ಅದೇ ನಮ್ಮ ಮನಸ್ಸು ಹಿಡಿತಕ್ಕೆ ಬರುತ್ತದೆ. ಆಚಾರ ವಿಚಾರಗಳೆಲ್ಲ ಒಳ್ಳೆಯದೇ, ಮನಸ್ಸು ಒಳ್ಳೆಯದೇ ಬರುತ್ತದೆ. ನಾವ್ಯಾರಾದರೂ ಒಂದು ಮಾತಾಡಿದ್ರು ನಾವೇನೇನೇ ಮಾತಾಡೋದಿಲ್ಲ ಅವರಿಗೆ. ನಾವೊಂದು ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯ ನಿರ್ಧಾರವನ್ನು ತಗೊಳ್ಬೇಕು. ಒಳ್ಳೆಯ ನಿರ್ಧಾರ, ಒಳ್ಳೆಯ ವಿಚಾರ, ಒಳ್ಳೆಯ ಆಚಾರಗಳಿಗೆ ಸಹಾಯ ಮಾಡುತ್ತದೆ. ನಾವು ಒಂದು ಬೆಳಿಗ್ಗೆ 1-2 ಗಂಟೆ, ಸಾಯಂಕಾಲ 1-2 ಗಂಟೆ ಒಂದು ತಪಸ್ಸು ಆಚರಣೆ ಮಾಡೋದ್ರಿಂದ ದೇವರ ನಾಮ ಕುರಿತು, ಸರಿನಾ, ತುಂಬ ಸಹಾಯ ಮಾಡುತ್ತದೆ. ಹಾಗೆ ಹೆಚ್ಚಿನ ರೀತಿಯ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ತೇವೆ. ನಮಗೆ ಯಾವುದೇ ರೀತಿಯ ರೋಗಗಳು ಬರೋದೇ ಇಲ್ಲ. ಬೆಳಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ ಒಂದು ತಪಸ್ಸನ್ನು ಆಚರಣೆ ಮಾಡೋದ್ರಿಂದ, ದೇವರ ನಾಮ ತಪಸ್ಸನ್ನು ಆಚರಣೆ ಮಾಡೋದ್ರಿಂದ ನಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಬರೋದಿಲ್ಲ. ನಮ್ಮ ಮನಸ್ಸು ಹಿಡಿತಕ್ಕೆ ಬರುತ್ತದೆ. ಹಾಗೆ ನಾವು ಮಾಡುವಂಥ ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ಲಾಗಿ ನಾವು ಎಲ್ಲದರಲ್ಲೂ ಗೆಲುವನ್ನು ಕಾಣ್ತೇವೆ ವೀಕ್ಷಕರೇ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ನಮ್ಮ ಮನಸ್ಸು ಏಕಾಗ್ರತೆಗೆ ಬರಬೇಕು ಅಂದರೆ ಏನು ಮಾಡ್ಕೊಳ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನೀವು ಕೂಡ ಪಾಲನೆ ಮಾಡಿ ನಿಮ್ಮ ಜೀವನವನ್ನು ನೀವೇ ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ